ಬೀದರ್ನಲ್ಲಿ ಈಗ ಶಾಪಿಂಗ್ ಇನ್ನಷ್ಟು ಸ್ಮಾರ್ಟ್ ಯಾಕೆಂದ್ರೆ ಬಂದಿದೆ ರಿಲಯನ್ಸ್ ಡಿಜಿಟಲ್ನ ಹೊಸ ಸೆಕೆಂಡ್ ಬ್ರಾಂಚ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಎಲ್ಲ ಹೊಸ ಟೆಕ್ನಾಲಜಿ ಉತ್ಪನ್ನಗಳು ಈಗ ಒಂದೇ ಜಾಗದಲ್ಲಿ ಲಭ್ಯ. ಗ್ರ್ಯಾಂಡ್ ಓಪನಿಂಗ್ ಆಫರ್ ಈಗ ಜೋರಾಗಿದೆ. ಆಯ್ಕೆ ಮಾಡಿದ ಪ್ರಾಡಕ್ಟ್ಗಳ ಮೇಲೆ 26,000 ತನಕ ಇನ್ಸ್ಟೆಂಟ್ ಡಿಸ್ಕೌಂಟ್ ಪಡೆಯಿರಿ. ಸುಲಭ ಫೈನಾನ್ಸ್ ಸೌಲಭ್ಯ, ವೇಗವಾದ ಡೆಲಿವರಿ ಮತ್ತು ಇನ್ಸ್ಟಾಲೇಷನ್, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಅತ್ಯುತ್ತಮ ಕಲೆಕ್ಷನ್. ಹಾಗಾದ್ರೆ ಇನ್ನೇಕೆ ತಡ? ಇವತ್ತೇ ಭೇಟಿ ನೀಡಿ ರಿಲಯನ್ಸ್ ಡಿಜಿಟಲ್, ಗುಂಪಾ ಮೇನ್ ರೋಡ್, ಮೈಲೂರು ಕ್ರಾಸ್ ಹತ್ತಿರ, ಬೀದರ್. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ರಿಲಯನ್ಸ್ ಡಿಜಿಟಲ್, ಟೆಕ್ನಾಲಜಿಯ ಹೊಸ ಅನುಭವ. ಇದರಲ್ಲಿ ಸೆಕೆಂಡ್ ರಿಲಯನ್ಸ್ ಡಿಜಿಟಲ್ ಸ್ಟೋರ್ ಗುಂಪಾ ರೋಡ್ ಅಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ ಎಕ್ಸೈಟಿಂಗ್ ಆಫರ್ಸ್ ನಡೀತಾ ಇದೆ. ಅಪ್ಲಯನ್ಸಸ್ ಮೇಲೆ, ವಾಷಿಂಗ್ ಮಷಿನ್ ಮೇಲೆ, ಲ್ಯಾಪ್ಟಾಪ್ಸ್ ಮೇಲೆ ದೇರ್ ಇಸ್ 0% EMI, ಅಪ್ ಟು 26,000 ಕ್ಯಾಶ್ ಬ್ಯಾಕ್ ಆಫರ್ಸ್ ನಡೀತಾ ಇದೆ. ಸೊ ವಿಸಿಟ್ ಮಾಡಿ ಗುಂಪಾ ರೋಡ್, ಬೀದರ್, ರಿಲಯನ್ಸ್ ಡಿಜಿಟಲ್ ಸ್ಟೋರ್ಸ್. ನಮಸ್ಕಾರ ಬೀದರ್. ರಿಲಯನ್ಸ್ ಡಿಜಿಟಲ್ 2ನೇ ಸ್ಟೋರ್ ಈಗ ಗುಂಪಾ ರೋಡ್, ಮೈಲಿ ಕ್ರಾಸ್ ಅಲ್ಲಿ ಓಪನ್ ಆಗಿದೆ. ನಮ್ಮಲ್ಲಿ ಎಲ್ಲ ಥರದ 70+ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ನಿಮಗೆ ಫ್ರೀ ಡೆಲಿವರಿ, ಇನ್ಸ್ಟಾಲೇಷನ್ ಮತ್ತು ಪೇಪರ್ ಫೈನಾನ್ಸ್ ಕೂಡ ಲಭ್ಯವಿದೆ. ನಮ್ಮಲ್ಲಿ ಎಕ್ಸೈಟಿಂಗ್ ಆಫರ್ ಜೊತೆ ಈಸಿ EMI ಮತ್ತು ಒಳ್ಳೆ ಡಿಸ್ಕೌಂಟ್ಸ್ ಆಫರ್ ನಡೀತಾ ಇದೆ. ಒಂದ್ಸರಿ ವಿಸಿಟ್ ಮಾಡಿ ರಿಲಯನ್ಸ್ ಡಿಜಿಟಲ್ ಸೆಕೆಂಡ್ ಸ್ಟೋರ್, ಗುಂಪಾ ರೋಡ್. ಥ್ಯಾಂಕ್ ಯು. CCN ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಇಂದಿನ ಮುಖ್ಯಾಂಶಗಳು: ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯನ ಮೇಲೆ ಹಲ್ಲೆ, ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ವೈದ್ಯರು, ಸಿಬ್ಬಂದಿಗಳಿಂದ ಪ್ರತಿಭಟನೆ. ಕರ್ತವ್ಯ ನಿರತ ವೈದ್ಯನ ಮೇಲೆ ಹಲ್ಲೆ, 5 ಜನ ಆರೋಪಿಗಳ ಅರೆಸ್ಟ್. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಆಸನದ ಕೊರತೆ, ನೆಲದ ಮೇಲೆ ಕುಳಿತು ಸಮಯ ಕಳೆಯುತ್ತಿರುವ ಪ್ರಯಾಣಿಕರು, ಈಗಲಾದರೂ ಅಧಿಕಾರಿಗಳು ಗಮನ ಹರಿಸುವರೇ? ಜೂನ್ 1ರಿಂದ ಅಗ್ನಿವೀರ್ ಆನ್ಲೈನ್ ಸಾಮಾನ್ಯ ಪ್ರವೇಶ ಪರೀಕ್ಷೆ. ಶರಣರು ನಡೆದಾಡಿರುವ ನಾಡಾದ ಬೀದರ್ ನಗರದಲ್ಲಿಯೇ ಸಹ ಬಿಹಾರ್, ಪಶ್ಚಿಮ ಬಂಗಾಳ ರಾಜ್ಯದಂತೆ ಇಲ್ಲಿಯೂ ಸಹ ಪುಂಡರ ಹಾವಳಿ ಜಾಸ್ತಿಯಾಗುತ್ತಿರುವುದು ಜನರಲ್ಲಿ ಆತಂಕವನ್ನುಂಟು ಮಾಡಿದೆ. ಮದ್ಯ ಸೇವಿಸಿ ಬೈಕ್ ಚಲಿಸುವಾಗ ತಾನಾಗಿ ಬಿದ್ದು ಗಾಯಗೊಂಡು ಬ್ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದು ವೈದ್ಯನ ಮೇಲೆ ಗುರುವಾರ ತಡರಾತ್ರಿ ಪುಂಡರಿಂದ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ವೈದ್ಯರು ಗಾಯಗೊಂಡವನಿಗೆ ಚಿಕಿತ್ಸೆ ನೀಡಿದರು. ಈ ಘಟನೆ ಸಂಬಂಧ MLC ಮಾಡಿದ್ದೀರಿ ಎಂದು ಗಾಯಗೊಂಡ ಯುವಕನ ಜೊತೆಯಲ್ಲಿ ಬಂದಿರುವ ಕಿಡಿಗೇಡಿಗಳು ಕರ್ತವ್ಯದಲ್ಲಿ ನಿರತನಾದ ಡಾಕ್ಟರ್ ತುಕಾರಾಮ್ ಅವರನ್ನು ಮನಬಂದಂತೆ ಥಳಿಸಿ ಗಂಭೀರ ಗಾಯಗೊಳಿಸಿದ್ದಾರೆ. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದ ಪುಂಡರು ಹಾಗೂ ವೈದ್ಯರ ನಡುವೆ ಮಾತಿನ ಚಕಮಕಿ ನಡೆದು ಕೊನೆಗೆ ಮಾನವೀಯತೆ ಮರೆತು ಮನಬಂದಂತೆ ವೈದ್ಯರನ್ನು ಥಳಿಸಿರುತ್ತಾರೆ ಪುಂಡರು. ಈ ವಿಷಯ ಶುಕ್ರವಾರ ಬೆಳಗ್ಗೆ ಗೊತ್ತಾಗದಂತೆ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು ಪ್ರತಿಭಟನೆ ನಡೆಸಿದರು. ವೈದ್ಯರನ್ನು ಥಳಿಸುವ ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕು. ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ವೈದ್ಯರಿಗೆ, ಸಿಬ್ಬಂದಿಗಳಿಗೆ ರಕ್ಷಣೆ ನೀಡಬೇಕು. ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಹಲ್ಲೆಗೊಳಗಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ವೈದ್ಯ ಡಾಕ್ಟರ್ ತುಕಾರಾಮ್ ಮಾತನಾಡಿ, ಬೈಕ್ ಮೇಲಿಂದ ಬಿದ್ದು ಗಾಯಗೊಂಡು ಆಸ್ಪತ್ರೆಗೆ ಬಂದಿರುವ ವ್ಯಕ್ತಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಅವರು MLC ಆಗಿದೆ ಎಂದು ತಿಳಿದುಕೊಂಡು ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ. ನಾನು MLCಯೂ ಮಾಡಿರುವುದಿಲ್ಲ. ಆಸ್ಪತ್ರೆಯಲ್ಲಿ ಕೆಲಸ ಮಾಡಿರುವ ಟೆಕ್ನಿಷಿಯನ್ ಹೇಳಿದನಂತೆ ನಿಮ್ಮವರ ವಿರುದ್ಧ MLC ಆಗಿದೆ ಎಂದು. ಅದನ್ನು ಕೇಳಿದ 4-5 ಯುವಕರು ಗುಂಪು ಬಂದು ಅಟ್ಯಾಕ್ ಮಾಡಿ ಹಲ್ಲೆ ನಡೆಸಿರುತ್ತಾರೆ ಎಂದು ಆರೋಪಿಸಿದರು. ಬ್ರಿಮ್ಸ್ ಆಸ್ಪತ್ರೆಯ SICU ವಾರ್ಡ್ನಲ್ಲಿ ಗಾಯಾಳು ವೈದ್ಯನಿಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಕುರಿತು ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಅವ್ರು MLC ಮಾಡಬೇಡ ಅಂದರು. ನಾನು ಮಾಡಿದ್ವಿ. ಮಾಡಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಎಕ್ಸ್ರೇ ಕಳಿಸಿದ್ರು. ಎಕ್ಸ್ರೇ ಹೋಗಿ ಅಲ್ಲಿ ಎಕ್ಸ್ರೇ ಹೋಗಿದ್ದ ಟೆಕ್ನಿಷಿಯನ್ ಇಮೇಲೆ MLC ಆಗ್ಯಾರ, ಡಾಕ್ಟ್ರು ಮಾಡ್ಯಾರ ಅಂತ ಹೇಳ. ಅದೇ ಕಡೆಯಿಂದ ಎಲ್ಲ ಪೇಷಂಟ್ ಅಟೆಂಡರ್ ಬಂದು ಅಟ್ಯಾಕ್ ಮಾಡಿದ್ರು. ನೀವು MLC ಮಾಡಿದ್ರಿ? ಮಾಡಿಲ್ಲ? ಮಾಡಿದ್ವಿ. ಪೊಲೀಸರು ಇದ್ದಿಲ್ಲ? ಆಮೇಲೆ ಬಂದಾರೆ ಎಲ್ಲ ನೋಡೋದು. ಸೆಕ್ಯೂರಿಟಿ ಗಾರ್ಡ್ ಇದ್ದರು ಸ್ಟ್ರಾಂಗ್ ಇದ್ದರು. ನಿಮ್ಮ ಹೆಸರು ಸರ್? ನನ್ನ ಹೆಸರು MLC ಕಡೆಗೆ ಅವ್ರು MLC ಮಾಡ್ಬೇಡ ಅಂದ್ರು. ನಾವು ಮಾಡಿದ್ವಿ. ಆದರೆ ಅವರು ಎಕ್ಸ್ರೇ ಹೋಗಿ ಅಲ್ಲಿ ಅವರು ಹೇಳ್ಯಾರ ಎಕ್ಸ್ರೇದಾಗ ಅಂತ MLC ಮಾಡಿದ ಅಂತ ಅಟೆಂಡರ್ ರಿಟರ್ನ್ ಬಂದು ಜಗಳ ಇದು MLC ಹಾಂ
ಅಂದರೆ MLC ಮಾಡಬೇಡ ಅಂತ ಅವ್ರು ಅಂದಿದ್ರು. ಹಾಂ ಅವ್ರು ಅಂದ್ರೂ ಮಾಡಿಲ್ವಿ, ಹಾಂ ಅದ್ರ ಮಾಡಿದ್ದೇವೆ ಅಂತೇಳಿ ಸುಳ್ಳು ಹೇಳಿ ಹಾಂ 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 ಅಂದರೆ ಉದ್ದೇಶಪೂರ್ವಕ ಕೊಡ್ತಾರಂದ್ರೆ ಹೆಂಗೆ ಇವರು? ಅವು ಆಲ್ಕೋಹಾಲಿಕ್ ಇದ್ದರು ಹಾಂ 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 ಎಲ್ಲ. ಅವ್ರು ಏನು ಹಂಗೆ ಬಿದ್ದು ಬಂದಿದ್ರೆ ಹಂಗೆ ಏನಾಗಿತ್ತು ಅಂತ ಅವ್ರದ್ದು ಕಾರಣ ರೀಸನ್ ಏನು ಹೇಳಿದ್ರು ಅವರು? ಅವರು ಬೈಕ್ ಮೇಲೆ ಬಿದ್ದಿದ್ದರು, ಏನು ಅಂತ ಅಷ್ಟೇನು ಮೇಜರ್ ಇದ್ದಿಲ್ಲ, ಸ್ಟೇಬಲ್ ಇದ್ದೀನಿ, ಪೇಷಂಟ್ ವಾಕ್ ಇದ್ದೀನಿ, ಹಾಂ ವಾಕ್ ಎಲ್ಲ ಮಾಡ್ಕೊತಂದ್ರು. ಹಾಂ ಏನಿದೆ ಸುಮ್ಮನೆ ಬಂದಿರೋ ಅವಾಗ ಆಲ್ಕೋಹಾಲಿಕ್ ಇದ್ದೀನಿ ಪೇಷಂಟ್, ಹಾಂ ಆಲ್ಕೋಹಾಲಿಕ್ ಇನ್ಫ್ಲೂಯೆನ್ಸ್ ಇದ್ದೀನಿ. ಅಲ್ಲ ಸರ್, ಈಗ ನಿಮ್ಮ ಬ್ರಿಮ್ಸ್ ಆಸ್ಪತ್ರೆ ಒಳಗೆ ಪೊಲೀಸರು ಇರ್ತಾರಲ್ಲ, ಯಾರೂ ಇದ್ರಿಕಿಲ್ಲ ನಿಮ್ಗೆ ಹಲ್ಲೆ ಮಾಡೋ ಟೈಮ್ದಾಗ? ಹಾಂ 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 ಅಲ್ಲ, ಸರ್ಕಾರಿ ವೈದ್ಯರ ಮೇಲೆ ಈ ರೀತಿ ಹಲ್ಲೆ ಆದ್ರೆ ಹೆಂಗಂತಿದ್ದು? ಪೊಲೀಸ್ ಸೆಕ್ಯೂರಿಟಿ ಇರ್ಬೇಕಲ್ಲ. ನಿಮ್ಮ ಹೆಸರು? ಡಾಕ್ಟರ್ ತುಕಾರಾಮ್. ಗುರುವಾರ ರಾತ್ರಿ ಎಲುಬು ಕೀಲುಗಳ ವೈದ್ಯರಾದ ಡಾಕ್ಟರ್ ತುಕಾರಾಮ್ ಅವರ ಮೇಲೆ ಹಲ್ಲೆ ನಡೆಸಿರುವ 5 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಎಂದು ಡಿವೈಎಸ್ಪಿ ತಿಳಿಸಿದರು. ವೈದ್ಯರ ಮೇಲೆ ನಡೆದ ಅಟ್ಯಾಕ್ ಹಲ್ಲೆ ಖಂಡಿಸಿ ಶುಕ್ರವಾರ ಬ್ರಿಮ್ಸ್ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ತಿಳಿಸಿದರು. ಪ್ರತಿಭಟನಾಕಾರರ ಬೇಡಿಕೆಗಳಿಗೆ ಸ್ಪಂದಿಸಿ ದಿನದ 24 ಗಂಟೆ ಪೊಲೀಸರಿಂದ ರಕ್ಷಣೆ ಇವತ್ತು ಹೆಚ್ಚುವರಿಯಾಗಿ ಓರ್ವ ASI ಅವರನ್ನು ಸಹ ನಿಯೋಜಿಸಲಾಗಿದೆ. ದಿನದ 24 ಗಂಟೆಗಳ ಕಾಲ ನಾವು ಅವರ ರಕ್ಷಣೆ ನೀಡಲು ಸನ್ನದ್ಧರಾಗಿದ್ದೇವೆ ಎಂದರು. ರಾತ್ರಿ ಗಸ್ತು ಸಹ ನಮ್ಮ ಅಧಿಕಾರಿಗಳು ಹಾಗೂ ಅವರ ಜೊತೆಯಲ್ಲಿ ಹಿರಿಯ ಅಧಿಕಾರಿಗಳು ನೈಟ್ ರೌಂಡ್ ಹಾಕಲಾಗುವುದು. ಬ್ರಿಮ್ಸ್ ಯಾವುದೇ ಘಟನೆಗಳು ನಡೆದ ಕೂಡಲೇ ದೌಡಾಯಿಸಿ ಕ್ರಮ ಕೈಗೊಳ್ಳುವ ಕೆಲಸ ಮೊದಲಿನಿಂದಲೂ ಮಾಡಲಾಗುತ್ತಿದೆ ಎಂದರು. ಹಲ್ಲೆ ಮಾಡಿದ 5 ಜನರನ್ನು ಬಂಧಿಸಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ತನಿಖೆ ನಡೆಯುತ್ತಿದ್ದು ಯಾವುದೇ ಕಾರಣಕ್ಕೂ ಕಿಡಿಗೇಡಿಗಳನ್ನು ಸುಮ್ಮನೆ ಬಿಡುವುದಿಲ್ಲ, ಕಠಿಣ ಕ್ರಮ ಜರುಗಿಸುವುದಾಗಿ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಚಂದ್ರಕಾಂತ್ ಪೂಜಾರಿ, ಬ್ರಿಮ್ಸ್ ನಿರ್ದೇಶಕಿ ಹಾಗೂ ಹಿರಿಯ ವೈದ್ಯರು ಇದ್ದರು. 5 ಜನರು ಅರೆಸ್ಟ್ ಮಾಡಿದ್ವಿ. ಮತ್ತು ಅವ್ರದ್ದೇನು ಬೇಡಿಕೆ ಇದೆ, ಇಲ್ಲಿ ನಮಗೆ ಪ್ರೊಟೆಕ್ಷನ್ ಬೇಕು. ಆಲ್ರೆಡಿ ನಾವು ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. 24/7 ನಾವು ಸಿಬ್ಬಂದಿ ಹಾಕೊಂಡಿದ್ವಿ. ಅದ್ರ ಜೊತೆ ಈಗ ಮತ್ತೆ ಅಡಿಷನಲ್ ಆಗಿ ಒಬ್ಬ ASI ಅಧಿಕಾರಿ ಮತ್ತು ಅವ್ರ ಜೊತೆ ಅಡಿಷನಲ್ ಸ್ಟಾಫ್ ಕೊಟ್ಟಿದ್ದು, ಮತ್ತು ಅವ್ರ ಕಡೆಯಿಂದ ನಮಗೆ ಹೋಮ್ ಗಾರ್ಡ್ಸ್ ಅಥವಾ ಸೆಕ್ಯೂರಿಟಿ ಗಾರ್ಡ್ಸ್ ಕೊಟ್ಟಂಗೆ ಅಟ್ಯಾಚ್ ಮಾಡ್ತೀವಿ. ಉಳಿದಿದ್ದು ನಮ್ಮ ನೈಟ್ ರೌಂಡ್ ಆಫೀಸರ್, ಇವನ್ ನಾನು ಕೂಡ ಇಲ್ಲಿ ಪ್ರತಿ ಟೈಮ್ ನಾವು ಸೈರನ್ ಹಾಕೊಂಡು ಬರ್ತಾ ಇದ್ದೀವಿ. ನೈಟ್ ರೌಂಡ್ ಆಫೀಸರ್ಗಳು, ಈ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರು ಕೂಡ ಇಲ್ಲಿ ಬಂದು ನಾವು ವಿಸಿಟ್ ಮಾಡ್ತೀವಿ. ಎಷ್ಟು ಆ ಥರ ಘಟನೆ ಆಗಿದ್ರೆ ನಾವು ನೋಡ್ತಿದ್ವಿ ಅಂತ. ಈ ಹಲ್ಲೆ ಮಾಡಿದರೆ ಮುಂಚೆ ಕೂಡ ಹಲ್ಲೆ ಅವ್ರು ಯಾವುದೋ ಇಲ್ಲ, ಆ ಥರ ನಮಗೆ ಸದ್ಯ ಯಾವುದೋ ಪ್ರಕರಣದಲ್ಲಿ ಕಂಡುಬಂದಿಲ್ಲ. ಬಟ್ ಆದರೂ ಇನ್ನೂ ನಾವು ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ, ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಇಲ್ಲೇ ಲೋಕಲ್ದಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಟೋಟಲ್ 5 ಜನ ನಾವು 5 ಜನ ಟೋಟಲ್ ಸರ್, ನಿನ್ನೆ ಹಲ್ಲೆ ಸಮಯದ ಪೊಲೀಸ್ ಇದ್ರ ಸರ್? ಇದ್ದರು ಪೊಲೀಸ್ ಇಲ್ಲ ಅಂತ ಆ ಥರ ನಾವು ಅದು ವೆರಿಫೈ ಮಾಡ್ತಾ ಇದ್ದೀವಿ. ಒಬ್ಬರು ಪೊಲೀಸ್ ಇದ್ದರು, ಸೊ ಹಂಗೇನಾರು ಕಂಡು ಬಂದರೆ ಅವ್ರ ಮೇಲೆ ನಾವು ಏನು ಆ್ಯಕ್ಷನ್ ಮಾಡ್ತೀವಿ. ಈಗ ನೆಕ್ಸ್ಟ್ ASI ಮತ್ತು ಎಕ್ಸ್ಟ್ರಾ ಸಿಬ್ಬಂದಿ ನಾವು ಹಾಕ್ತೀವಿ. ನೈಟ್ ರೌಂಡ್ 24/7 ಸಿಬ್ಬಂದಿ ಇದು ಮಾಡ್ತೀವಿ. ಮತ್ತು ನಾವು ಕೂಡ ಅಧಿಕಾರಿಗಳು ನಾವೇನು ಸುಮ್ಮನೆ ಬಿಡಲ್ಲ. ಇಲ್ಲ, ಈ ಬ್ರಿಮ್ಸ್ ಹಾಸ್ಪಿಟ್ಲಲ್ಲಿ ಏನೇ ಇಶ್ಯೂ ಆದರೆ ಇಮಿಡಿಯೇಟ್ ತಕ್ಷಣವಾಗಿ ನಾವು ಬರ್ತಾ ಇದ್ದೀವಿ. ನಿನ್ನೆ ನೈಟ್ ನಾನೇ ಕೂಡ ಬಂದಿದ್ದೇನೆ, ಮೇಡಮ್ ಬಂದಿದ್ದೆ, ನಾವೇ ಅರೆಸ್ಟ್ ಆಗಿ 5 ಜನರು ಅರೆಸ್ಟ್ ಆಗಿದ್ದಾರೆ. ಮತ್ತೆ ಯಾರು ಅಂತ ವೆರಿಫೈ ಮಾಡ್ತೀವಿ. ಬೀದರ್ನಲ್ಲಿ. ಐತಿಹಾಸಿಕ ನಗರಿ ಗಡಿನಾಡು ಬೀದರ್ನ ಕೇಂದ್ರ ಬಸ್ ನಿಲ್ದಾಣವು ಪ್ರತಿದಿನ ಸಾವಿರಾರು ಪ್ರಯಾಣಿಕರ ಪಾಲಿಗೆ ಆಸರೆಯಾಗಬೇಕಿತ್ತು. ಆದರೆ ಪ್ರಸ್ತುತ ಈ ನಿಲ್ದಾಣವು ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಪ್ರಯಾಣಿಕರು ತುಂಬಾ ಸಮಸ್ಯೆ ಎದುರಿಸುತ್ತಿದ್ದಾರೆ. ಮುಖ್ಯವಾಗಿ ಆಸನಗಳ ಕುಳಿತುಕೊಳ್ಳುವ ಆಸರೆ ತೀವ್ರ ಕೊರತೆ ಪ್ರಯಾಣಿಕರನ್ನು ಹೈರಾಣಾಗಿಸುತ್ತಿದೆ. ವಾಯ್ಸ್ ಓವರ್ 3. ಬೀದರ್ ಕೇಂದ್ರ ಬಸ್ ನಿಲ್ದಾಣದಿಂದ ಪ್ರತಿನಿತ್ಯ ಹೈದರಾಬಾದ್, ಕಲಬುರಗಿ, ಉದಗೀರ್, ಲಾತೂರ್, ಪುಣೆ ಹಾಗೂ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ನೂರಾರು ಬಸ್ಗಳು ಸಂಚರಿಸುತ್ತಿವೆ. ನಿತ್ಯವೂ ಇಲ್ಲಿಗೆ ವೃದ್ಧರು, ಗರ್ಭಿಣಿಯರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ರೋಗಿಗಳು ಸೇರಿದಂತೆ ಸಾವಿರಾರು ಪ್ರಯಾಣಿಕರು ಬರುತ್ತಾರೆ. ಆದರೆ ಬಸ್ಗಳಿಗಾಗಿ ಕಾಯುವ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ನಿಲ್ದಾಣದಲ್ಲಿ ಸಮರ್ಪಕ ಆಸನಗಳ ವ್ಯವಸ್ಥೆ ಇಲ್ಲ. ಆಸನಗಳು ಸಿಗದೇ ಇರುವ ಕಾರಣ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ಬಸ್ ನಿಲ್ದಾಣದ ಕಸದ ರಾಶಿಯ ನಡುವೆ ನೆಲದ ಮೇಲೆ ಕುಳಿತುಕೊಳ್ಳುವ ಅನಿವಾರ್ಯತೆ ಎದುರಾಗಿದೆ. ಪ್ರಮುಖ ಪ್ಲಾಟ್ಫಾರ್ಮ್ಗಳ ಬಳಿ ಆಸನಗಳ ಸಂಖ್ಯೆ ಅತಿ ಕಡಿಮೆ ಇವೆ. ಇರುವ ಕೆಲವು ಕಬ್ಬಿಣದ ಅಥವಾ ಸಿಮೆಂಟ್ ಆಸನಗಳು ಧೂಳು ಹಿಡಿದು ಬಳಕೆಗೆ ಬಾರದಂತಾಗಿವೆ. ಶಕ್ತಿ ಯೋಜನೆಯಿಂದಾಗಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿಯಾಗಿದೆ. ಆದರೆ ಕನಿಷ್ಠ ಕುಳಿತುಕೊಳ್ಳಲು ಒಂದು ಬೆಂಚ್ ಕೂಡ ಸಿಗುತ್ತಿಲ್ಲ. ಅಧಿಕಾರಿಗಳು ತಕ್ಷಣವೇ ಹೊಸ ಆಸನಗಳನ್ನು ಅಳವಡಿಸಬೇಕು. ನಿಲ್ದಾಣದ ಪ್ರತಿ ಪ್ಲಾಟ್ಫಾರ್ಮ್ಗಳಲ್ಲಿ ಬಳಿಕ ಸುಸಜ್ಜಿತ ಮತ್ತು ಧೂಳು ಮುಕ್ತವಾದ ಸ್ಟೀಲ್ ಅಥವಾ ಸಿಮೆಂಟ್ ಆಸನಗಳು ತಕ್ಷಣವೇ ಅಳವಡಿಸಬೇಕು. ಮಹಿಳೆಯರು ಮತ್ತು ಮಕ್ಕಳಿಗೆ ಪ್ರತ್ಯೇಕ
ಹಾಗೂ ಸುಸಜ್ಜಿತ ಕಾಯುವಿಕೆ ಕೊಠಡಿಗಳನ್ನು ಮೇಲ್ದರ್ಜೆಗೇರಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬೀದರ್ ಜಿಲ್ಲೆಯ ಹೆಬ್ಬಾಗಿಲಿನಂತಿರುವ ಕೇಂದ್ರ ಬಸ್ ನಿಲ್ದಾಣದ ಈ ಅವ್ಯವಸ್ಥೆ ಗಡಿನಾಡಿನ ಅಭಿವೃದ್ಧಿಗೆ ಹಿಡಿದ ಕನ್ನಡಿಯಂತಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪ್ರಯಾಣಿಕರ ಹಿತದೃಷ್ಟಿಯಿಂದ ಬಸ್ ನಿಲ್ದಾಣದಲ್ಲಿ ಆಸನಗಳ ಕೊರತೆಯನ್ನು ನೀಗಿಸಲಿ ಎಂಬುದೇ ಸಾರ್ವಜನಿಕರ ಆಶಯವಾಗಿದೆ. ಅಗ್ನಿಪಥ್ ಯೋಜನೆಯಡಿ ಭಾರತೀಯ ಸೇನಾ ನೇಮಕಾತಿಗಾಗಿ 2026ನೇ ಸಾಲಿನ ಅಗ್ನಿವೀರ್ ಆನ್ಲೈನ್ ಸಾಮಾನ್ಯ ಪ್ರವೇಶ ಪರೀಕ್ಷೆ ದಿನಾಂಕಗಳನ್ನು ಘೋಷಿಸಲಾಗಿದೆ. ಅಧಿಕೃತ ಪ್ರಕಟಣೆಯ ಪ್ರಕಾರ ಈ ಲಿಖಿತ ಪರೀಕ್ಷೆಗಳು ಬರುವ ಜೂನ್ 1ರಿಂದ ಪ್ರಾರಂಭವಾಗಿ ಜೂನ್ 12ರವರೆಗೆ ಜರುಗಲಿವೆ. ಪರೀಕ್ಷೆಗೆ ಅರ್ಜಿ ಸಲ್ಲಿಸಿರುವ ಅರ್ಹ ಅಭ್ಯರ್ಥಿಗಳು ಪ್ರವೇಶ ಪತ್ರಗಳನ್ನು ಈಗಾಗಲೇ ಭಾರತೀಯ ಸೇನೆಯ ಅಧಿಕೃತ ವೆಬ್ಸೈಟ್ ಜಾಯಿನ್ ಇಂಡಿಯನ್ ಆರ್ಮಿ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅಭ್ಯರ್ಥಿಗಳು ಜಾಲತಾಣಕ್ಕೆ ಭೇಟಿ ನೀಡಿ ತಮ್ಮ ಅಡ್ಮಿಟ್ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಕಳೆದ ವರ್ಷ ಅಂದರೆ 2025ರಲ್ಲಿ ನಡೆಸಲಾದ ಇದೇ ನೇಮಕಾತಿ ಪ್ರಕ್ರಿಯೆಯು ಅತ್ಯಂತ ಯಶಸ್ವಿಯಾಗಿದ್ದು ಒಟ್ಟು 6 ಜಿಲ್ಲೆಗಳಿಂದ ಆಯ್ಕೆಯಾದ 3400 ಅಭ್ಯರ್ಥಿಗಳನ್ನು ಯಶಸ್ವಿಯಾಗಿ ವಿವಿಧ ತರಬೇತಿ ಕೇಂದ್ರಗಳಿಗೆ ಕಳುಹಿಸಿಕೊಡಲಾಗಿದೆ ಎಂದು ಬೆಂಗಳೂರಿನ ಪ್ರಧಾನ ನೇಮಕಾತಿ ವಲಯದ ನಿರ್ದೇಶಕರಾದ ಕರ್ನಲ್ ಎಕೆ ಉಪಾಧ್ಯಾಯ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.